ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಸುಪ್ರಿಯಾ. ಲಾಸ್ಟ್ ಕ್ಲಾಸಲ್ಲಿ ಡೈರಿ ರಿಲೀಸ್ಗೆ ಇಟ್ಟಿದ್ವಿ. ಸೊ ಇವತ್ತು ಕೋನ್ ಮಾಡೋದು ಹೆಂಗೆ ಅಂತ ನೋಡೋಣ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇನ್ಮೇಲಿಂದ ಕಂಟಿನ್ಯೂಯಸ್ ಆಗಿ ಎವ್ರಿ ಸಂಡೇ ಆ್ಯಂಡ್ ವೆನ್ಸ್ಡೇ ವೀಡಿಯೋ ಬರುತ್ತೆ. ಸಂಡೇ ಮೆಹಂದಿ ಕ್ಲಾಸಸ್ ಇರುತ್ತೆ ಆ್ಯಂಡ್ ವೆಡ್ನೆಸ್ಡೇ ಮೆಹಂದಿ ಡಿಸೈನ್ಸ್ ವೀಡಿಯೋಸ್ ಇರುತ್ತೆ. ಸೊ ಬನ್ನಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಡೈರಿ ರಿಲೀಸ್ಗೆ ಇಟ್ಟಿದ್ದು ನೋಡೋಣ ಹೆಂಗಾಗಿದೆ ಅಂತ. ದಿಸ್ ಈಸ್ ಆಫ್ಟರ್ 24 hours. ನೀವು ನೋಡ್ಬೋದು ಕಲರಿಂಗ್ ಚೇಂಜ್ ಆಗಿ ಕಾಣಿಸ್ತಿದೆ ಅಂತ. ಸೊ ಇವಾಗ ಇದು ಡೈರಿ ರಿಲೀಸ್ ಆಗಿದೆ. ಸೊ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಗಂಟು ಕಾಣಿಸ್ತಿದೆ ನಿಮಗೆ. ಸೊ ಇದೆಲ್ಲ ಇವಾಗ ನೀಟಾಗಿ ಒಗಿಸ್ಬೇಕು. ನಾವು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ನಾನು ತೋರಿಸೋ ಕನ್ಸಿಸ್ಟೆನ್ಸಿ ಬರೋ ಥರ ಮಾಡೋಣ. ಇದಕ್ಕೆ ಜಾಸ್ತಿ ವಾಟರ್ ಕೂಡ ಆಗಬಾರ್ದು ಆ್ಯಂಡ್ ಕಮ್ಮಿ ಆಗಬಾರ್ದು. ಬಿಕಾಸ್ ಜಾಸ್ತಿ ಆದರೆ ವಾಟ್ರಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಗಟ್ಟಿ ಇದ್ದರೆ ಮೆಹಂದಿ ಹಾಕುವ ಕೈ ಪೂರ್ತಿ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಕರೆಕ್ಟಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಬನ್ನಿ, ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೀವು ನೋಡ್ತಿರ್ಬೋದು ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ. ಆ್ಯಂಡ್ ಇವಾಗ ಸ್ವಲ್ಪ ಲೈಟಾಗಿ ಗಂಟಿದೆ. ಬಟ್ ಹೋಗ್ತಾ ಅದು ನಾವು ಯಾವಾಗ ಪೈಪಿಂಗ್ ಬ್ಯಾಗ್ ಎಲ್ಲ ಯೂಸ್ ಮಾಡ್ತೀವಿ ಆವಾಗ ಅದೆಲ್ಲ ಹೋಗುತ್ತೆ. ಸೊ ಅದರಿಂದ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಕಾಣಿಸ್ತಿಲ್ಲ, ಒಂದು ಸೆಕೆಂಡ್. ನೀವು ನೋಡ್ತಿರ್ಬೋದು ಸ್ಪ್ಯಾಚುಲ ತೆಗೆದ್ರೆ ಅದರಿಂದ ನೀಟಾಗಿ ಬರ್ತಾ ಇದೆ ಅದು ಮೇಲಕ್ಕೆ. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಸೊ ನಾವಿವಾಗ ಮೆಹಂದಿ ಕೋನ್ಸ್ ಹೆಂಗೆ ಮಾಡೋದು ಮತ್ತು ಪೈಪಿಂಗ್ ಬ್ಯಾಗೆಲ್ಲ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ನೋಡ್ತಿರ್ಬೋದು ಈ ಥರ ಸ್ವಲ್ಪ ದೊಡ್ಡ ಗ್ಲಾಸ್ ತಗೊಳ್ಳೋಣ ನಾವು. ಈ ಗ್ಲಾಸ್ ಏನಕ್ಕೆ ಅಂದರೆ ನೋಡ್ಬೋದು ನಾವು ಇವಾಗ ಪೈಪಿಂಗ್ ಬ್ಯಾಗ್ ಯೂಸ್ ಮಾಡ್ತೀವಿ. ಪೈಪಿಂಗ್ ಬ್ಯಾಗಿಗೋಸ್ಕರ ನೀಟಾಗಿ ಅದು ಕೂರಲಿ ಅನ್ನೋ ರೀಸನ್ನಿಗೆ ನಾವು ಈ ಗ್ಲಾಸ್ನ ಯೂಸ್ ಮಾಡ್ತಾಯಿದ್ದೀವಿ. ಸೊ ಈ ಥರ ನೀಟಾಗಿ ಪೈಪಿಂಗ್ ಬ್ಯಾಗ್ನ ಹಾಕ್ಕೊಂಡು ಇದಕ್ಕೆ ನಾವು ನೀಟಾಗಿ ನಾನು ತೋರಿಸೋ ಥರ ಸ್ಟಾಕಿಂಗ್ಸ್ನ ಹಾಕ್ಕೊಬೇಕಾಗತ್ತೆ. ಸೊ ಈ ಥರ ಪೈಪಿಂಗ್ ಬ್ಯಾಗು ಮತ್ತು ಸ್ಟಾಕಿಂಗ್ನ ಹಾಕ್ಕೊಂಡು ಇದಕ್ಕೆ ಮೆಹಂದಿ ಮಾಡಿರೋದನ್ನ ನೀಟಾಗಿ ಒಂದು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಪೂರ್ತಿ ಆ್ಯಡ್ ಮಾಡ್ಕೊಬೇಕಾಗತ್ತೆ. ತೋರಿಸ್ತೀನಿ ಹೆಂಗೆ ಅಂತ. ಸೊ ಇದು ತುಂಬ ಮೆಸ್ ಆಗುತ್ತೆ. ಅದರಿಂದ ನಾನು ಸಜೆಸ್ಟ್ ಮಾಡೋದೇನೆಂದರೆ ನೀವು ಕೈಗೆ ಗ್ಲೌಸ್ ಹಾಕ್ಕೊಬೋದು. ಸೊ ಗ್ಲೌಸ್ ಹಾಕ್ಕೊಳ್ಳೋದ್ರಿಂದ ಮೆಸ್ ಕ್ರಿಯೇಟ್ ಆಗೋದಿಲ್ಲ. ನೀವು ಲಾಸ್ಟಲ್ಲಿ ನನ್ನ ಕೈ ತೋರಿಸ್ತೀನಿ, ಪೂರ್ತಿ ಲೈಕ್ ಮೆಹಂದಿ ಕಲರ್ ಸ್ಟಾರ್ಟ್ ಆಗಿದೆ. ಸೊ ಅದರಿಂದ ನೀವು ಅದು ಬೇಡ ಅಂತ ಅಂದರೆ ನೀವು ಬೇಕಾದರೆ ಕೈಗೆ ಗ್ಲೌಸ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ಪೂರ್ತಿ ಹಾಕಿದ್ದೀನಿ, ಮೆಹಂದಿ ಎಕ್ಸ್ಟ್ ಮಿಕ್ಸ್ ಆಗಿತ್ತು. ಸೊ ನಾವಿವಾಗ ನೀಟಾಗಿ ಫಸ್ಟ್ ಸ್ಟಾಕಿಂಗ್ಸ್ನ ನೀಟಾಗಿ ತಗೊಂಡು ಸ್ಟಾಕಿಂಗ್ಸ್ ಜೊತೆಗೆ ಹಾಗೆ ಪೈಪಿಂಗ್ ಬ್ಯಾಗ್ನ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ನೀಟಾಗಿ ಆ ಮೆಹಂದಿ ಎಲ್ಲ ನೀಟಾಗಿ ಪೈಪಿಂಗ್ ಬ್ಯಾಗ್ ಒಳಗಡೆ ಹೋಗೋ ಥರ ನಾವು ನೀಟಾಗಿ ತೊಗೊಬೇಕಾಗತ್ತೆ. ಈ ಥರ ನಾವು ಏನಕ್ಕೆ ಸ್ಟಾಕಿಂಗ್ಸ್ನ ಯೂಸ್ ಮಾಡ್ತೀವಿ ಅಂದರೆ ನೀವು ಮೆಹಂದಿ ಹಾಕುವಾಗ ನೋಡ್ಬೋದು ಲೈಕ್ ಓಪನ್ ಆಗ್ತಾ ಇರುತ್ತೆ ಒಂದೊಂದು ಟೈಮು, ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅಂಥ ಟೈಮ್ಗಳಲ್ಲಿ ಆ ಥರ ಎಲ್ಲ ಮಿಸ್ ಕ್ರಿಯೇಟ್ ಆಗಬಾರ್ದು, ಇಲ್ಲ ಹಾಕ್ಕೊಳ್ಳುವಾಗ ಕಷ್ಟ ಆಗಬಾರ್ದು ಮೆಹಂದಿ ಅನ್ನೋ ರೀಸನ್ನಿಗೆ ಈ ಥರ ಸ್ಟಾಕಿಂಗ್ಸ್ ಯೂಸ್ ಮಾಡೋದ್ರಿಂದ ಏನೇ ಒಂದು ಸ್ವಲ್ಪ ಗಂಟಿರ್ಬೋದು ಅದೆಲ್ಲ ಕೂಡ ಬಿಟ್ಟು ಬರುತ್ತೆ. ಸೊ ಅದರಿಂದ ನೀಟಾಗಿ ನಾವು ಪೈಪಿಂಗ್ ಬ್ಯಾಗ್ನ ಸ್ಟಾಕಿಂಗ್ಸ್ ಜೊತೆ ಯೂಸ್ ಮಾಡಿ ಒಟ್ಟಿಗೆ ಇಟ್ಕೊಂಡು ನೀಟಾಗಿ ಮಾಡಬೇಕಾಗತ್ತೆ. ನೋಡಿ ಈ ಥರ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ನೀಟಾಗಿ ಎಳ್ಕೊಬೇಕು. ನಾವು ಎಷ್ಟು ಗಟ್ಟಿಯಾಗಿ ಎಳಿತೀವಿ ಅಷ್ಟು ಚೆನ್ನಾಗಿ ಬೇಗ ಬರುತ್ತೆ ಅದು. ಇಲ್ಲಾಂದರೆ ಸ್ವಲ್ಪ ಕಷ್ಟ. ನಾನು ಆಮೇಲೆ ಬೇಕಾದರೆ ನಿಮಗೆ ಪೈಪಿಂಗ್ ಬ್ಯಾಗ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ, ಏನೇನು ಸಿಗಾಕೊಂಡಿರುತ್ತೆ ಅದರೊಳಗಡೆ, ಏನಕ್ಕೆ ನಾವು ಪೈಪಿಂಗ್ ಬ್ಯಾಗ್ನ ಯೂಸ್ ಮಾಡಬೇಕು ಅನ್ನೋದನ್ನ ನೋಡಿ. ಸೊ ಇವಾಗ ಪೈಪಿಂಗ್ ಬ್ಯಾಗು ನೀಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಎತ್ತಿಟ್ಕೊಬೇಕಾಗತ್ತೆ.
ನೋಡಿ ಸ್ಟಾಕಿಂಗ್ಸ್ ನೋಡ್ತಿರ್ಬೋದು, ಅದೆಲ್ಲ ಒಂದು ಸ್ವಲ್ಪ ಕಸ ಕಸ ಥರನೇ, ಅದೆಲ್ಲ ಗಂಟಿರುತ್ತಲ್ಲ, ಚಿಕ್ಕ ಚಿಕ್ಕ ಗಂಟೆಲ್ಲ ಅದರೊಳಗೆ ಹೋಗುತ್ತೆ. ಸೊ ಇವಾಗ ನಾವು ಕೋನ್ ಮಾಡೋದು ಹೆಂಗೆ ಅಂತ ನೋಡೋಣ. ಮೊದಲು ಸೆಲೋ ಟೇಪ್ ಕಟ್ ಮಾಡ್ಕೊಳ್ಳಿ. ఎందుకంದರೆ ನೀವು ಕೋನ್ ಮಾಡುವಾಗ ರೋಲ್ ಮಾಡಿದ್ಮೇಲೆ ಕಟ್ ಮಾಡ್ಕೊತೀನಿ ಅಂದರೆ ಕಷ್ಟ ಆಗುತ್ತೆ. ಸೊ ಅದರಿಂದ ಸೆಲೋ ಟೇಪ್ ಕಟ್ ಮಾಡಿಕೊಂಡು ಸೆಲೋಫೇನ್ ಶೀಟ್ಸ್ ತೊಗೊಳ್ಬೇಕು. ಸೆಲೋಫೇನ್ ಶೀಟ್ಸ್ ತಗೊಂಡು ತುದಿ ಯೂಸ್ ಮಾಡಬಾರ್ದು, ತುದಿಯಿಂದ ಸ್ಟಾರ್ಟ್ ಮಾಡಬಾರ್ದು. ಒಂದು ಸ್ವಲ್ಪ ದೂರ ಇಟ್ಕೊಂಡು ನೀಟಾಗಿ ರೌಂಡ್ ಮಾಡ್ಕೊಂಡು ಹೋಗಬೇಕು. ಲೈಕ್ ವಿಡಿಯೋ ತೋರಿಸಿರೋ ಥರ ನೀಟಾಗಿ ರೌಂಡ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಒಳಗಡೆ ಇರೋದನ್ನ ನೀಟಾಗಿ ಎಳ್ಕೊಂಡು ಹೋಗ್ತಾ ಇರಬೇಕು. ಸೊ ಆವಾಗ ನಮ್ಗೆ ಯಾವ ಥರ ಬೇಕೋ ಆ ಥರ ಸಿಗುತ್ತೆ. ನಮಗೇನಾದರೂ ಒಂದು ಸ್ವಲ್ಪ ಲೂಸ್ ಅನ್ನಿಸ್ತು ಅಂತ ಅಂದರೆ ನೀವು ಬೇಕಾದರೆ ಒಳಗಡೆ ಸಿಗೋ ನೋಡಿ ಆ ಥರ ಒಳಗಡೆ ಸಿಗೋ ಶೀಟ್ನ ನೀಟಾಗಿ ಎಳ್ಕೊಬೋದು. ಆಚೆ ಶೀಟ್ ಎಳ್ಕೊಬಾರ್ದು, ಒಳಗಡೆ ಶೀಟ್ ಎಳ್ಕೊಂಡ್ರೆ ನೀಟಾಗಿ ನಮಗೆ ಚಿಕ್ಕದಾಗಿ ಯಾವ ಥರ ಬೇಕೋ ಆ ಸೈಜಿಗೆ ನಾವು ತೊಗೊಬೋದು. ಸೊ ನಾವು ಕೋನ್ ಮಾಡಿದ್ಮೇಲೆ ಟೇಪ್ ಎಲ್ಲಿ ಯೂಸ್ ಮಾಡಬೇಕಂದ್ರೆ ನೋಡಿ, ಅಲ್ಲಿ ತುದಿ ಇದೆ ಅಲ್ವಾ, ಆ ತುದಿಯಲ್ಲಿ ನಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸಿಗುತ್ತೆ. ಸೊ ಅದಕ್ಕೊಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ನಾವು ರೋಲ್ ಮಾಡ್ಕೊಳ್ತಾ ಹೋದರೆ ಆ ಟೇಪು ನೀಟಾಗಿ ಅಂಟ್ಕೊಳ್ಳುತ್ತೆ. ಸೊ ಸರಿ ಹೋಯ್ತಲ್ವಾ. ಸೊ ಈ ಥರ ಆಗುತ್ತೆ. ಸೊ ನೋಡ್ಬೋದು ನೀವು ಕೋನ್ ರೆಡಿ ಆಗಿದೆ. ಸೊ ಇನ್ನೊಂದು ಬೇಕಂದರೆ ಹಂಗೆ ನೋಡಿ ಸೇಮ್ ವೇ ಅಲ್ಲಿ ಹೆಂಗೆ ಮಾಡ್ಬೋದು, ನೀಟಾಗಿ ಈಸಿ ಆಗುತ್ತೆ ಇದು. ಸೊ ನಾನು ಇವಾಗೆಲ್ಲ ಕೋನ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕೋನಿಗೆ ಹೆಂಗೆ ಮೆಹಂದಿ ಎಲ್ಲ ಹಾಕೋದು ಅಂತ ನೋಡೋಣ. ಸೊ ನೀವು ನೋಡ್ತಿರೋ ಥರ ನೀಟಾಗಿ ಕೋನ್ ಒಳಗಡೆ ಪೈಪಿಂಗ್ ಬ್ಯಾಗ್ನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೀಟಾಗಿ ಮೆಹಂದಿ ಹಾಕ್ಕೊಳ್ತಾ ಹೋಗಬೇಕು. ಆ್ಯಂಡ್ ಮೆಹಂದಿ ಹಾಕ್ಕೊಂಡು ಇವಾಗ ನಾನು ತೋರಿಸ್ತಿರೋ ಥರ ನೀಟಾಗಿ ಮೇಲ್ಗಡೆ ಒಂದು ಸ್ವಲ್ಪ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಹಂಗೆ ನೀಟಾಗಿ ಅದು ತುದಿಯೆಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊತಾ ಹೋಗಿ ಮೇಲ್ಗಡೆಯಿಂದ ಸ್ವಲ್ಪ ಚಿಕ್ಕ ಇರುತ್ತೆ. ಸೊ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಬಂದು ನೀವು ಬೇಕಾದರೆ ಮೇಲ್ಗಡೆ ಸ್ವಲ್ಪ ಟೇಪ್ ಹಾಕಿದ್ರು ಯೂಸ್ ಮಾಡಿದ್ರು ಮಾಡ್ಬೋದು, ಅದು ಪ್ರಾಬ್ಲಮ್ ಏನಿಲ್ಲ. ಇನ್ನೊಂದು ವೇಯಲ್ಲಿ ಕೋನ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ನೋಡ್ಬೋದು ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ 2 ಟೇಪ್ ಹಾಕಬೇಕಾಗತ್ತೆ. ತೋರಿಸೋ ಥರ 2 ಸೈಡ್ ಟೇಪ್ ಹಾಕಬೇಕಾಗತ್ತೆ. ಸೊ ನಾವು 2 ಸತಿ ಟೇಪ್ ಹಾಕೋದ್ರಿಂದ ಏನು ಯೂಸ್ ಆಗುತ್ತೆ ಅಂತ ಅಂದರೆ, ನಾವು 2 ಸತಿ ಟೇಪ್ ಹಾಕೋದ್ರಿಂದ ಇಲ್ಲಿ ಮೆಹಂದಿ ಆಚೆ ಬರೋದಿಲ್ಲ. ನಾವು ಸಿಂಗಲ್ ಟೇಪ್ ಹಾಕಿದ್ರೆ ಒಂದೊಂದು ಟೈಮ್ ಮೆಹಂದಿ ಆಚೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಇಲ್ಲ ದೊಡ್ಡ ಟೇಪ್ ಯೂಸ್ ಮಾಡಿದ್ರೆ ಸಿಂಗಲ್ ಟೇಪ್ ಸಾಕು. ಚಿಕ್ಕ ಟೇಪ್ ಇರೋದ್ರಿಂದ ನೀಟಾಗಿ ಡಬಲ್ ಟೇಪ್ ಹಾಕ್ಕೊಂಡು ನೋಡಿ
ಈ ಥರ ನೀಟಾಗಿ ಆ ಕಡೆ ಈ ಕಡೆ ಎರಡು ಸೈಡು ಕೂಡ ಫೋಲ್ಡ್ ಮಾಡ್ಕೊಬೇಕು. ಎರಡು ಸೈಡು ಫೋಲ್ಡ್ ಮಾಡಿ ಮೇಲಿಂದ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಬರಬೇಕು. ಸೊ ನಾವು ಈ ಥರ ಮಾಡೋದ್ರಿಂದ ಕೋನ್ ಸ್ವಲ್ಪ ನಮಗೆ ಗ್ರಿಪ್ ಸಿಗುತ್ತೆ. ಸೊ ಈ ಥರ ಮಾಡಬೇಕಾಗತ್ತೆ. ಸೊ ನೀಟಾಗಿ ಈ ಥರ ಮಾಡೋದ್ರಿಂದ ನೀಟಾಗಿ ನಮ್ಮ ಮೆಹಂದಿ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವು ನೋಡ್ತಿರ್ಬೋದು ಎಲ್ಲ ಮೆಹಂದೀಸು ಮಾಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಮೆಹಂದೀಸ್ ಬ್ಯಾಲೆನ್ಸ್ ಇದೆ, ಅದನ್ನು ಮಾಡಬೇಕಿತ್ತು. ಬಟ್ ಮಾಡೋಕ್ಕೆ ಇವಾಗ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಸ್ವಲ್ಪನೇ ಮೆಹಂದಿ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಮೆಹಂದಿ ಕ್ಲಾಸಸ್ ಡೈಲಿ ಸಂಡೇಸ್ ಬರುತ್ತೆ. ಸೊ ಅದರಿಂದ ಕೀಪ್ ವಾಚಿಂಗ್. ನೋಡ್ಬೋದು ನೀವು ಇದರಿಂದ ಕಲರ್ ಎಷ್ಟು ಬಂದಿದೆ ಆಗಲೇ ಅಂತ.